ನೋಡಿ ಇದು ಕ್ರಿಸ್ಮಸ್ಗೆ ಯಾವ ರೀತಿ ಮಾಡೋರೆ ಅಂತ ಮನೆ ಮುಂದೆನೆ. ಇವಾಗ ಏನು ನೋಡ್ತಾ ಇದ್ರೆ ಇದು ಬಂದು ಡೋರ್ನಳ್ಳಿ ಸ್ಕೂಲು. ಈ ಸ್ಕೂಲ್ ನೋಡಿ ಎಷ್ಟು ವರ್ಷ ಆಯಿತು ಅನ್ನೋದು ಗೊತ್ತಿರೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಲ್ಲೇ ನೋಡಿ ಇದೇನೇ ಚರ್ಚು. ಇವಾಗೆಲ್ಲ ಇಲ್ಲಿ ಎಲ್ಲ ರೆಡಿ ಮಾಡ್ತಾವ್ರೆ. ಹಾಗೆ ಚರ್ಚು ಪಕ್ಕದಲ್ಲೇ ನೋಡಿ ಯಾವ ರೀತಿ ಮಾಡೋರೆ ಅಂತ. ಈ ರೀತಿ ನೋಡಿ ತುಂಬ ಅಂದರೆ ಸಕ್ಕತ್ತಾಗಿ ಮಾಡೋರೆ. ನಾನು ಇವಾಗ ನೀವೇನು ನೋಡ್ತಾ ಇದ್ದಾರೆ ಇದು ಮುಂದೆ ಮೊದಲಿದ್ದಂಥ ಎಂಟ್ರೆನ್ಸು ಇದು ಚರ್ಚು. ಇವಾಗ ಆ ಕಡೆ ಮಾಡಿದ್ದಾರೆ. ಇದು ಮೊದಲೇ ಹೇಳೋದ್ನಲ್ಲ, ಡೋರ್ನಲ್ಲಿ ಚರ್ಚು ಮೊದಲು ಈ ರೀತಿ ಇತ್ತು, ಆಮೇಲೆ ಈ ರೀತಿ. ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಗುಡ್ ಮಾರ್ನಿಂಗ್. ನೋಡಿ ಬೆಳಗ್ಗೆನೆ ಇವತ್ತು ಒಂದು ಸುಂದರವಾದ ಪ್ಲೇಸ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ, ಇವತ್ತು ಕ್ರಿಸ್ಮಸ್ ಇರೋದ್ರಿಂದ ಒಂದು ಚರ್ಚ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಏನಕ್ಕಪ್ಪ ಅಂತಂದರೆ ಇವತ್ತು ಚೆನ್ನಾಗಿ ಮಾಡ್ತಾರೆ ಇಲ್ಲಿ. ನೋಡಿ ಆವಾಗಲೇ ಸೂರ್ಯ ಬಂದ್ಬಿಟ್ಟವನೆ, ತುಂತುರು ಬಿಸಿಲು ಹೊಡಿತಿದೆ ಸುಮಾರಾಗಿ. ನೋಡಿ ಫುಲ್ಲು ಎಲ್ಲ ಹಿಮ. ಇವಾಗ ಬೆಳಗ್ಗೆನೆ ನಿಮಗೆ ಒಂದು ಸಖತ್ತಾಗಿರೋಂಥ ಪ್ಲೇಸ್ನ ತೋರಿಸ್ತೀನಿ. ನೋಡಿ ಈಗ ಯಾವ ಥರ ಕಾಣಿಸ್ತಾ ಇದೆ ಅಂತ. ಇನ್ನೇನು ಸ್ವಲ್ಪ ದೂರನೇ ಬಂದ್ವಿ. ಚರ್ಚು ಮುಂದೆನೇ ಇದೆ, ಇನ್ನೊಂದು ಅರ್ಧ ಕಿಲೋಮೀಟ್ರ್ ಅಷ್ಟೇ. ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಹಿಂದೆ ವ್ಯೂ. ಹಳ್ಳೀಲಿ ಇರೋರ್ಗೆ ಮಾತ್ರ ಈ ಚಂದ, ಈ ಗಾಳಿ, ಈ ಸುವಾಸನೆ ಎಲ್ಲ ಅನುಭವಿಸೋಕೆ ಗೊತ್ತಿರುತ್ತೆ ಮಣ್ಣೊಂದು. ನೋಡಿ ಇಲ್ಲಿ ಯಾವ ರೀತಿ ಕಾಣಿಸ್ತಿದೆ ಹಿಂದೆ. ಈ ರೋಡ್ ಹೋದ್ರೇ ಚರ್ಚ್ಗೆ ಹೋಗೋವಂಥದ್ದು. ನೋಡಿ ಹಿಂದೆ ಯಾವ ರೀತಿ ಕಾಣಿಸ್ತಾ ಇದೆ. ಇವಾಗ ನೋಡಿ ನಿಮ್ಮ ಮುಂದೆ ಏನು ಕಾಣಿಸ್ತಿದೆ, ಏನು ಚೆನ್ನಾಗೈತೆ ಇದು ಗಿಡ ಅಂತ. ಈ ಗಿಡ ಯಾವುದು ಅಂತ ಗೊತ್ತಿರೋ ಕಮೆಂಟ್ ಮಾಡಿ. ನೋಡಿ ಯಾವ ರೀತಿ ಸಕ್ಕತ್ತಾಗಿ ಕಾಣಿಸ್ತಿದೆ, ವೈಟಿಗೆ ಒಳ್ಳೆ ಹೂ ರೀತಿ ಕಾಣಿಸ್ತಾ ಇದೆ. ಇದು ಯಾವುದು ಅಂತ ಗೊತ್ತಿರೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ ಇದು ಕ್ರಿಸ್ಮಸ್ಗೆ ಯಾವ ರೀತಿ ಮಾಡೋರೆ ಅಂತ ಮನೆ ಮುಂದೆನೇ. ಇದೇ ಮನೆ ಮುಂದೆನೇ ಈ ರೀತಿ ಮಾಡೋರೆ. ನೋಡಿ ಆ ಕಡೆ ನೋಡಿದ್ರೆ ಚರ್ಚು. ಇವಾಗ ಏನು ನೋಡ್ತಾ ಇದ್ರೆ ಇದು ಬಂದು ಡೋರ್ನಳ್ಳಿ ಸ್ಕೂಲು. ಈ ಸ್ಕೂಲ್ ನೋಡಿ ಎಷ್ಟು ವರ್ಷ ಆಯಿತು ಅನ್ನೋದು ಗೊತ್ತಿರೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಲ್ಲೇ ಇದೆ ಇಸ್ವಿ. ನೋಡಿ 2026ಕ್ಕೆ ಎಷ್ಟು ವರ್ಷ ಆಗುತ್ತೆ ಅನ್ನೋದನ್ನ ಗೊತ್ತಿರ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನೋಡಿ ಇದೇನೇ ಚರ್ಚು. ಇವಾಗೆಲ್ಲ ಇಲ್ಲಿ ಎಲ್ಲ ರೆಡಿ ಮಾಡ್ತಾವ್ರೆ. ಸೈಡಲ್ಲೆಲ್ಲ ಈ ಥರ ಹಾಕೋಕೆ. ಆ ಕಡೆ ಅಂಗಡಿಗಳಿವೆ ನೋಡಿ. ಇಲ್ಲಿ ಪಾರ್ಕಿಂಗ್ ಅಂತ ಜಾಗ, ಸ್ವಲ್ಪ ಜನ ಕಡಿಮೆನೇ ಇದ್ದಾರೆ ಇವತ್ತು. ನೋಡಿ ಯಾವ ರೀತಿ ಕಾಣಿಸ್ತಿದೆ. ಇವಾಗ ಎಂಟ್ರಿ ಆಗ್ತಿದ್ದಂಗೆ ತುಂಬ ಬದಲಾವಣೆ ಮಾಡೋರೆ. ನೋಡಿ ಇದನ್ನ ಗೋಲ್ಡ್ ಪ್ಲೇಟಲ್ಲಿ ಮಾಡಿಸೋರೆ, ಮೊದಲು ಈ ಥರ ಇತ್ತಿಲ್ಲ. ನೋಡಿ ಈ ಕಡೆಯಿಂದ ಯಾವ ರೀತಿ ಕಾಣಿಸ್ತಾ ಇದೆ. ಮತ್ತು ಹೊಸ ವರ್ಷಕ್ಕೂ ಆವಾಗಲೇ ಇವರು ಶುಭಾಶಯನ ಕೋರ್ಬಿಟ್ಟವ್ರೆ. ನೋಡಿ ಈಗ ಈ ಕಡೆಯಿಂದ ಯಾವ ರೀತಿ ಕಾಣಿಸ್ತಿದೆ. ಇದು ನೈಟ್ ಹೊತ್ತು ಬಂದರೆ ಸರಿ, ನಾವು ಡೇ ಹೊತ್ತು ಬಂದಿದ್ದೀವಿ, ಆದರೂ ಪರವಾಗಿಲ್ಲ, ಏನೋ ಒಂಥರ ತುಂಬ ಚೆನ್ನಾಗಿದೆ. ಹಾಗೆ ಚರ್ಚು ಪಕ್ಕದಲ್ಲೇ ನೋಡಿ ಯಾವ ರೀತಿ ಮಾಡೋರೆ ಅಂತ. ಈ ರೀತಿ ನೋಡೇ ಇರಲ್ಲ ನಾನು, ಇದೇ ಫಸ್ಟು ಈ ರೀತಿ ನೋಡ್ತಾ ಇರೋದು. ನೋಡಿ ತುಂಬ ಅಂದರೆ ಸಕ್ಕತ್ತಾಗಿ ಮಾಡೋರೆ. ನಾನು ಯಾವ ವರ್ಷನೂ ಬಂದಿರಲಿಲ್ಲ, ಈ ವರ್ಷನೇ ಬಂದಿರೋದು. ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ, ಇದನ್ನು ನಿಮ್ಗೆ ತೋರಿಸ್ಬೇಕು ಅಂತಲೇ ಈ ವರ್ಷ ಬಂದಿದ್ದು. ನೋಡಿ ಯಾವ ರೀತಿ ಮಾಡೋರೆ ಅಂತ. ಇದು ಚರ್ಚ್ನ ಒಳಗಡೆ ಹೋಗೋಂಥ ಜಾಗ. ಆ ಕಡೆಯಿಂದನೂ ಬರ್ಬೋದು, ಬಟ್ ನಾನು ಈ ಕಡೆ ಬಂದಿದ್ನಲ್ಲ, ಇಲ್ಲಿಂದ ಒಳಗಡೆ ತೋರಿಸ್ತೀನಿ ಬನ್ನಿ. ಇವಾಗ ಏನು ನೋಡ್ತಾರೆ ಇದೆ ನೋಡಿ ಚರ್ಚ್ ಒಳಗಡೆ ಇರೋ ಅಂಥದ್ದು ಯೇಸು ಕ್ರಿಸ್ತರ ಶಿಲುಬೆ. ನೋಡಿ ಯಾವ ರೀತಿ ಇದೆ ಅಂತ. ಮತ್ತು ನೋಡಿ ಯಾವ ರೀತಿ ಅಲಂಕಾರನೂ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದನ್ನೆಲ್ಲ ನೀವು ನೈಟ್ ಹೊತ್ತು ನೋಡಬೇಕು, ಬಟ್ ನೈಟ್ ಹೊತ್ತು ತೋರ್ಸೋಕ್ಕಾಗಲ್ಲ, ಯಾಕಂದರೆ ಕೆಲ್ಸಕ್ಕೆ ಹೋಗ್ಬೇಕು. ನೋಡಿ ಇಲ್ಲಿ ಯಾವ ರೀತಿ ಮಾಡೋರೆ, ಸಕ್ಕತ್ತಾಗಿದೆ. ಫ್ರೀ ಇದ್ದಾಗ ಬಂದು ನೋಡ್ಕೊಂಡು ಹೋಗಬೇಕು. ಮತ್ತು ಇದರ ಮಹಿಮೆನ ನಾವು ಒಂದು ಸಂಪೂರ್ಣವಾಗಿ ವೀಡಿಯೋ ಮಾಡಿ ಹಾಕಿದ್ದೀನಿ ಮೊದಲನೇ. ಅದನ್ನು ಕೂಡ ಯೂಟ್ಯೂಬಲ್ಲಿದೆ, ಇದರ ಮಹಿಮೆ ಮತ್ತು ಇದು ಹೇಗೆ ಪ್ರಾರಂಭ ಆಯಿತು ಅನ್ನೋದೆಲ್ಲ ನಮ್ಮ ಯೂಟ್ಯೂಬ್ ಚಾನಲಲ್ಲಿದೆ. ಹೋಗಿ ನೋಡಿ, ನಿಮ್ಗೆ ಇಷ್ಟ ಆದರೆ ನೋಡಿ ಯಾವ ರೀತಿ ಇದೆ ಅಂತ. ಇವಾಗ ನೋಡಿ ಹತ್ರದಿಂದ ಯಾವ ರೀತಿ ಕಾಣಿಸ್ತಿದೆ ಅಂತ. ಇದೇ ಫ್ರಂಟ್ ಡೋರು, ದೊಡ್ಡದಾಗಿ ಕಾಣೋ ಅಂಥದ್ದು.
ನೋಡಿ ನಿಮ್ಗೆ ಏನಾದರೂ ಬೇಕು ಅಂದರೆ ಇಲ್ಲೇ ಅಂಗಡಿ ಸಿಗುತ್ತೆ, ಅವರ ಧಾರ್ಮಿಕ ವಸ್ತುಗಳ ಮಾರಾಟದ್ದು. ಅದು ಬಿಟ್ಟರೆ ಇನ್ನೇ ಈ ಕಡೆ ರೂಮ್ಗಳಿದೆ. ಅದು ಬಿಟ್ಟರೆ ಈ ಕಡೆಗೆ ನಿಮಗೆ ದೇವಸ್ಥಾನಕ್ಕೆ ಸಂಬಂಧಪಟ್ಟದ್ದು, ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದೆಲ್ಲ ಇಲ್ಲಿದೆ ನೋಡಿ. ಇಲ್ಲಿ ಏನೇನು ಬೇಕು ಆನ್ಲೈನಲ್ಲೇ ಬುಕ್ಕಿಂಗ್ ಮಾಡ್ಕೋಬೋದು. ಪೂಜೆದು ಇದೆ ನೋಡಿ, ಆರಾಧನಾ ಮಂದಿರ ನೋಡಿ. ಈ ಕಡೆ ಒಂದು ಯೇಸುದು ಇದಿದೆ, ಬನ್ನಿ ತೋರಿಸ್ತೀನಿ ಅದು ಏನು ಅಂತ. ಬನ್ನಿ ಇವಾಗ ಇದ್ರೊಳಗಡೆ ಹೋಗೋಣ. ನೋಡಿ ಎಷ್ಟು ಪ್ರಶಾಂತವಾಗಿದೆ. ನನ್ನ ವಯಸ್ಸೇ ಎಕೋ ಕೇಳಿಸ್ತಿದೆ, ಅದಕ್ಕೆ ಈ ಟೈಮಲ್ಲಿ ಬಂದಿದ್ದು. ಯಾರು ಜನ ಇರಲ್ಲ ಜಾಸ್ತಿ ಅಂದ್ಬಿಟ್ಟು. ನೋಡಿ ಯಾವ ರೀತಿ ಕಾಣಿಸ್ತಿದೆ ಈ ಪ್ಲೇಸನ್ನು. ಮತ್ತು ಇದು ಹೇಗೆ ಸಿಕ್ತು ಅನ್ನೋದೆಲ್ಲ ಒಂದು ವೀಡಿಯೋನೇ ಇದೆ, ಹೋಗಿ ನೋಡಿ. ನಾನು ಮೊದಲೇ ಹೇಳ್ದಂಗೆ ಆ ಜಾಗನೂ ತೋರಿಸ್ತೀನಿ ನೋಡಿ. ಈ ಗೊಂಬೆ ಸಿಕ್ಕಿರೋ ರೀತಿನೂ ಯಾವ ಥರ ಅನ್ನೋದೆಲ್ಲ ಆ ವಿಡಿಯೋದ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀವಿ, ಹೋಗಿ ನೋಡಿ ಚೆಕ್ ಮಾಡಿ. ಇವಾಗ ನೀವೇನು ನೋಡ್ತಿದ್ದಾರೆ, ಇದು ಮುಂದೆ ಮೊದಲಿದ್ದಂಥ ಎಂಟ್ರೆನ್ಸು, ಇದು ಚರ್ಚು. ಇವಾಗ ಆ ಕಡೆ ಮಾಡಿದ್ದಾರೆ, ಇದು ಹಳೇದಾಗಿದೆ. ಮತ್ತು ಇಲ್ಲಿ ನಾವು ಏನೇ ಅಂದ್ಕೊಂಡ್ರು ಇಲ್ಲಿ ಬಂದು ನೋಡಿ, ಇಲ್ಲಿ ಕ್ಯಾಂಡಲ್ ಹಚ್ಚೋದ್ರಿಂದ ಒಳ್ಳೇದಾಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಆ ನಂಬಿಕೆ ನೋಡಿ ಯಾವತ್ತಿಗೂ ಸುಳ್ಳಾಗಲ್ಲ. ಅದು ನಾನು ಕೂಡ ಅದು ಮಾಡಿ ನಂಬಿಕೆನ ಗೆದ್ದಿದ್ದೀನಿ ನೋಡಿ. ಇಲ್ಲಿ ಯಾವ ರೀತಿ ಕಾಣಿಸ್ತಿದೆ, ಇದೆಲ್ಲ ಹಳೆ ಚರ್ಚು. ಮತ್ತು ಚರ್ಚಲ್ಲಿ ಏನಪ್ಪ ಅಂದರೆ ವಿಶೇಷತೆ, ಒಂದು ಚರ್ಚಲ್ಲಿ ಒಂದು ಸಮುದಾಯ ಭವನವನ್ನು ಕಟ್ಟಿದ್ದಾರೆ. ಅಂದರೆ ಚೌಟ್ರಿನೂ ಮಾಡವ್ರೆ. ಪಕ್ಕದಲ್ಲೇ ನೋಡಿ ಮಕ್ಕಳಿಗೆ ಆಟ ಆಡೋ ಅಂಥದ್ದು ಇದೆ. ಇಲ್ಲ ಫುಲ್ ಎಲ್ಲ ಪಾರ್ಕಿಂಗು ಪ್ಲೇಸು. ಇವಾಗ ಏನು ನೋಡ್ತಿದ್ರೆ, ಇದ್ರೊಳಗೇನೆ ಹಸು ಉಳುಮೆ ಮಾಡೋದಿರೋದು. ಅದನ್ನು ಬೀಗ ಹಾಕ್ಬಿಟ್ಟವ್ರೆ. ಏನಕ್ಕೆ ಹಾಕೋರೆ ಗೊತ್ತಿಲ್ಲ, ಇಲ್ಲ ಓಪನ್ ಮಾಡಿಲ್ಲ ಅಂತ ಅನಿಸುತ್ತೆ ನೋಡಿ. ಅದ್ರ ಬಗ್ಗೆ ಇಲ್ಲಿ ವಿವರಣೆ ಐತೆ, ತೋರಿಸ್ತೀನಿ ಅದನ್ನ ನೋಡಿ. ಈ ಕಡೆಯಿಂದ ಯಾವ ರೀತಿ ಕಾಣಿಸುತ್ತೆ ಬನ್ನಿ, ಇವಾಗ ಅದು ವಿವರಣೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ಏನೇ ನೋಡಿ ಈಗ ಅದರ ವಿವರಣೆ ಹೇಗೆ. ಡೋರ್ನಳ್ಳಿ ಸಂತ ಆಂತೋನಿಯವರ ಮೂಲ ಗುಡಿ ಹೇಗೆ ಇದಾಯಿತು ಅಂತ. ಈ ಕಡೆ ಮುಡಿ ತೆಗೆಯುವಂಥ ಸ್ಥಳ. ಇವಾಗ ಚರ್ಚ್ನ ತುಂಬ ಅಭಿವೃದ್ಧಿ ಮಾಡವ್ರೆ, ಯಾಕಂದ್ರೆ ಮೊದಲು ಇಷ್ಟು ರೂಮ್ಗಳೇ ಇರಲಿಲ್ಲ. ಇವಾಗ ರೂಮ್ಗಳೆಲ್ಲ ಇಲ್ಲೇ ಸಿಗುತ್ತೆ. ಆಮೇಲೆ ತುಂಬಾ ದೂರದಿಂದೆಲ್ಲ ಈ ದೇವಸ್ಥಾನಕ್ಕೆ ಬರ್ತಾರೆ. ದೇವಸ್ಥಾನ ಅಂದ್ರೆ ಚರ್ಚ್ಗೆ ಬರ್ತಾರೆ. ಅಂದ್ರೆ ಅವರ ಇದರಲ್ಲಿ ಇದು ದೇವಸ್ಥಾನ, ನಮ್ಗೆ ಚರ್ಚು. ಮೊದಲು ಹೇಳದ್ನಲ್ಲ, ಡೋರ್ನಲ್ಲಿ ಚರ್ಚು ಮೊದಲು ಈ ರೀತಿ ಇತ್ತು, ಆಮೇಲೆ ಈ ರೀತಿ, ಆಮೇಲೆ ಈ ರೀತಿ ಆಗಿರೋದು. ಇವಾಗ ನಾನು ತೋರಿಸಿದ ನಮ್ಮ ಹಳೇದು ಇದು ಮೊದಲನೇದು, ಇದು ಎರಡನೇದು, ಇದು ಇವಾಗ ಮೂರನೇದು ಮುಂದೆ ಆಗಿರೋದು ನೋಡಿ. ಯಾವ ರೀತಿ ಇತ್ತು ಅವಾಗ ಅನ್ನೋದು. ಚರ್ಚ್ ಹತ್ರ ಈ ಮರ ನೋಡಿದೆ ನೋಡಿ. ಈ ಮರದ ಪಕ್ಕದಲ್ಲಿ ಬಿದ್ದಿರೋ ಅಂತ ಹಣ್ಣು ಮತ್ತೆ ಗಿಡದಲ್ಲಿ ಬಿಟ್ಟಿರೋದು ಇದು ಯಾವ್ದು ಅನ್ನೋದು ಗೊತ್ತಿರಲಿ ಒಂಚೂರು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇಲ್ಲಿ ಅವರು ಯಾರು ಗೊತ್ತಿರೋ ಏನ್ ನೋಡಿ. ಇಲ್ಲಿ ತುಂಬಾ ಅಂದ್ರೆ ತುಂಬಾ ಸಖತ್ತಾಗಿದೆ ನೋಡಿ. ಇಲ್ಲಿ ಯಾವ ರೀತಿ ಇದೆ ಅನ್ನೋದನ್ನ, ಇದು ಯಾವ್ದು ಅನ್ನೋದು ಗೊತ್ತಿರಲಿ ಒಂಚೂರು ತಿಳಿಸಿ. ಆಲ್ಮೋಸ್ಟ್ ಸುಮಾರಿವೆ ಇಲ್ಲಿ ನೋಡಿ. ಇಲ್ಲಿ ಎಲ್ಲ ಅವೇ ಮರ, ಈ ಕಡೆನೂ ಇದೆ ಸುಮಾರು. ಇವಾಗ ನೀವು ಏನು ನೋಡ್ತೀರಾ, ಇದು ಬಂದು ಹೊಸದಾಗಿ ನಿರ್ಮಾಣ ಮಾಡಿರೋವಂಥದ್ದು. ನಾನು ಸಡನ್ನಾಗಿ ನೋಡ್ಬಿಟ್ಟು ಗೋಲ್ಡಲ್ಲಿ ಮಾಡ್ಬಿಟ್ಟವ್ರೆ ಅನ್ಕೊಂಡಿದ್ದೆ. ಅದು ಗೋಲ್ಡ್ ಅಲ್ಲ, ಹಿತ್ತಾಳೆ ಥರ ಬರುತ್ತಲ್ಲ ಗೋಲ್ಡು, ಆ ಥರ ಇದು ಅದ್ರಲ್ಲಿ ಮಾಡಿರೋವಂಥದ್ದು. ಎಂಟ್ರೆನ್ಸಲ್ಲಿ ಇವಾಗ ಹೊಸದಾಗಿ ಮಾಡಿರೋದು, ಮೊದಲು ಇರಲಿಲ್ಲ ಅದು, ಇವಾಗ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಮತ್ತು ಇದು ಮೈಸೂರಿಂದ ಒಂದು 25 ಕಿಲೋಮೀಟ್ರ್ ದೂರದಲ್ಲಿದೆ ಡೋರ್ನಳ್ಳಿ. ಮತ್ತು ಇದಕ್ಕೆ ಇನ್ನೊಂದು ಹೆಸರಿದೆ, ಕ್ರಿಸ್ತಾನ್ ಕೊಪ್ಪಲು ಜಾತ್ರೆ ಅಂತಲೂ ಕರೀತಾರೆ, ಮತ್ತು ಕ್ರಿಸ್ತಾನ್ ಕೊಪ್ಪಲು ಅಂತಲೂ ಕರೀತಾರೆ. ಹೊಸದಾಗಿ ಇದಕ್ಕೆ ಡೋರ್ನಳ್ಳಿ ಅಂತ ಹೆಸರು ಬಂದಿರೋದು. ಮೊದಲು ಇದಕ್ಕಿದ್ದಿದ್ದು ಕ್ರಿಸ್ತಾನ್ ಕೊಪ್ಪಲು ಅಂತ ನೋಡಿ. ಇದು ಇವಾಗ ಯಾವ ರೀತಿ ಕಾಣಿಸ್ತಿದೆ ಅಂತ. ಇವಾಗ ಏನು ನೋಡ್ತಾ ಇದ್ದೀರಾ, ತುಂಬ ಇವಾಗ ಅಂಗಡಿ ಎಲ್ಲ ಹಾಕ್ತವ್ರೆ ನೋಡಿ. ಇವಾಗ ಜನ ಬರ್ತಾ ಇದ್ದಾರೆ. ಅಂದರೆ ಚಳಿ ಟೈಮ್ ಇರೋದ್ರಿಂದ ಸ್ವಲ್ಪ ಕಡಿಮೆ ಆಗಿತ್ತು ಅಷ್ಟೇ. ನಾನು ಅಲ್ಲಿಂದ ಮುಂದೆ ಬಂದೆ, ಇದು ನೋಡೇ ಇರಲಿಲ್ಲ ನೋಡಿ. ಇಲ್ಲಿ ಇದು 1988 ಅಂತ ಅನಿಸುತ್ತೆ ಇದು ನೋಡಿ. ಇಲ್ಲಿ ಇದು ಪವಿತ್ರ ಶಿಲುಬೆ ಕಲ್ಲಿನ ನವೀಕರಣ, ಇದು ಹೊಸದಾಗಿ ಮಾಡಿರೋದು. ಅಂದರೆ ಡೋರ್ನಳ್ಳಿ ಎಂಟ್ರೆನ್ಸಲ್ಲಿ ಬಂದಿದೆ ಇದು. ಈ ಕಡೆ ಹೋಗ್ಬೇಕಾದ್ರೆ ನಾನು ನೋಡಲೇ ಇಲ್ಲ, ಇವಾಗ ನೋಡಿದೆ ಆ ಕಡೆ ಬರ್ತಾ ನೋಡಿ. ಇಲ್ಲಿ ಈಗ ನೋಡಿ ವ್ಯೂ ಯಾವ ರೀತಿ ಕಾಣಿಸ್ತಿದೆ ನೋಡಿ. ಇವಾಗ ಏನು ಕಾಣಿಸ್ತಿದೆ ಇದೆಲ್ಲ ಬಸವದೇಲು ಸ್ವಲ್ಪ ಇದೆ, ಭತ್ತ ಕೊಯ್ದಿಲ್ಲ. ಇಲ್ಲಿ ನೋಡಿ ಹಳೆ ರೈತರು ಬಂದಿದ್ದೆಲ್ಲ ಭತ್ತದ ಇದು ಮಾಡ್ತಾವ್ರೆ. ನಮ್ದು ಭತ್ತದ ಕನಜ ನಗರ ಅಂತ, ಅಂದ್ರೆ ಕೃಷ್ಣರಾಜ ನಗರ
ನೋಡಿ ನಮ್ದು ಆಲ್ಮೋಸ್ಟ್ ಎಲ್ಲ ಭತ್ತನೇ ಬೆಳೆಯೋದು ಜಾಸ್ತಿ ಇಲ್ಲಿ. ಫುಲ್ ಎಲ್ಲ ಭತ್ತದ ಗದ್ದೆಗಳೇ ಇರೋದು. ಇವಾಗ ಮನೆ ಕಡೆ ಎಲ್ಲ ಹೊರಡ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕಾಮೆಂಟ್ ಶೇರ್ ಮಾಡಿ. ಬಂದಿದ್ದು ನಮ್ಮ ಉದ್ದೇಶ ಅಂದ್ರೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಅನ್ನೋ ಉದ್ದೇಶಕ್ಕೋಸ್ಕರ ಬಂದಿದ್ದು. ಚೆನ್ನಾಗಿತ್ತು. ಒಟ್ಟಿನಲ್ಲಿ ನಾನು ನೋಡಿರ್ಲಿಲ್ಲ, ಇವಾಗ ನೋಡ್ದಂಗಾಯ್ತು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಬರೋ ವರ್ಷ ನಾನು ನಿಮ್ಗೆ ಅದನ್ನ ನೈಟ್ ಹೊತ್ತು ವಿಡಿಯೋ ಮಾಡಿ ತೋರಿಸ್ತೀನಿ. ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ನೈಟ್ ಹೊತ್ತು. ಅಂದ್ರೆ ಇವಾಗ ಬಂದಿದ್ದ ಉದ್ದೇಶ ಅಂತಂದ್ರೆ ಬೆಳಗ್ಗೆನೆ ವೆದರ್ ಚೆನ್ನಾಗಿರುತ್ತೆ, ವ್ಯೂ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ. ಚಳಿ ಆದ್ರೂ ಪರವಾಗಿಲ್ಲ ನಿಮಗ್ ತೋರಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಬಂದೆ. ಬೆಳಿಗ್ಗೆ ಹೊತ್ತು ಈ ರೀತಿ ಕಾಣಿಸುತ್ತೆ ಅದು ಅಂತ. ಅಂದ್ರೆ ತುಂಬಾನೇ ಚೆನ್ನಾಗಿತ್ತು. ಅಂದ್ರೆ ನನ್ಗೂ ಒಂದು ಎಕ್ಸ್ಪೀರಿಯನ್ಸ್ ಆಯ್ತು, ಚೆನ್ನಾಗಿರುತ್ತೆ. ನಾನು ನೋಡೇ ಇರ್ಲಿಲ್ಲ, ಯಾವಾಗ್ಲೂ ಒಂದಪ್ಪ ಬಂದಿದ್ದು, ಅದು ನೈಟ್ ಹೊತ್ತು ಬಂದಿದ್ದು. ಅವಾಗ ಚೆನ್ನಾಗಿತ್ತು. ಅವಾಗ ಇನ್ನೂ ಯೂಟ್ಯೂಬ್ ಮಾಡ್ತಿದ್ದಿಲ್ಲ, ಇವಾಗ ಮಾಡ್ತಾ ಇದ್ದೀನಿ. ಅಂದ್ರೆ ಚೆನ್ನಾಗಿದೆ. ನೆಕ್ಸ್ಟ್ ವರ್ಷ ಮಾತ್ರ ಪಕ್ಕಾ ಬಿಡಲ್ಲ. ಅದನ್ನ ನಿಮ್ಗೆ ನೈಟ್ ಹೊತ್ತು ಯಾವ ರೀತಿ ಎಲ್ಲ ಪಿನ್ ಟು ಪಾಯಿಂಟ್ ತೋರಿಸ್ತೀನಿ, ಯಾವ ರೀತಿ ಇರುತ್ತೆ ಏನು ಅಂತ.